ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನೊಂದು ಫರ್ಟಿಲೈಸರನ್ನು ಮಾಡಿ ತೋರಿಸ್ತೀನಿ. ಈ ಮಳೆ ಬರ್ತಾ ಇಲ್ಲ ಅಂದರೆ ಈ ಫರ್ಟಿಲೈಸರನ್ನ ನೀವು ಹಾಕ್ಬೋದು. ಮಳೆ ಬರ್ತಾ ಇದೆ ಅಂದರೆ ಸ್ವಲ್ಪ ಡ್ರೈ ಆದಮೇಲೆ ಹಾಕಿ. ತುಂಬ ಮಳೆ ಬರುವಾಗ ನಾವು ಲಿಕ್ವಿಡ್ ಫರ್ಟಿಲೈಸರನ್ನು ಹಾಕೋ ಹಾಗಿಲ್ಲ, ಯಾಕಂದರೆ ತೇವಾಂಶ ಹೆಚ್ಚಾಗ್ಬಿಡತ್ತೆ. ಹಾಗಾಗಿ ನಾವು ಮಳೆ ಬರ್ತಾ ಇಲ್ಲ ಅಂದರೆ ನೀವು ಇದನ್ನು ಹಾಕಿ. ನಾನೀಗ ಒಂದು ತಿಂಗಳ ಹಿಂದೆಯೇ ಹಾಕಿದ್ದೀನಿ. ಈಗ ಮಳೆ ಬರ್ತಾ ಇದೆ. ಈ ಒಂದು 15 ದಿವಸದ ಹಿಂದೆ ನೋಡಿ, ನಾವು ಆ ಫರ್ಟಿಲೈಸರ್ನ ಹಾಕಿ ನೋಡಿದ ಮೇಲೆ ಎಷ್ಟೊಂದು ಹೂಗಳು ಆಗ್ತಾಯಿದೆ. ಈಗಂತೂ ದಾಸವಾಳ ಸೀಸನ್ನು, ದಾಸವಾಳ ಗಿಡ ಇದನ್ನು ನಾನು ಒಳಗಡೆ ಇಟ್ಕೊಂಡಿದ್ದೀನಲ್ಲ, ಆ ರೀತಿಯ ಗಿಡಗಳಿಗೆಲ್ಲ ಹಾಕ್ತೀನಿ. ಜರ್ಬರ ಮತ್ತು ಸೇವಂತಿಗೆ, ಈ ರೀತಿ ಗಿಡಗಳಿಗೆ ಮಳೆಗಾಲದಲ್ಲೂ ಕೂಡ ನಾವು ಹಾಕ್ಬೋದು. ನಿನ್ನೆ ಒಬ್ಬರು ಕೇಳಿದರು, ಸೇವಂತಿಗೆ ಗಿಡಗಳಿಗೆ ಮಳೆಗಾಲದಲ್ಲಿ ಫರ್ಟಿಲೈಸರ್ನ ಲಿಕ್ವಿಡನ್ನು ಹಾಕ್ಬೋದಾ ಅಂತ. ಹಾಕ್ಬೋದು. ನಿಮ್ಗೆ 2 ದಿವಸ 3 ದಿವಸಕ್ಕೆ ಒಂದು ಸಾರಿ ನೀರನ್ನು ಹಾಕ್ತೀರಾ ಅಲ್ಲ, ಅದರ ಬದಲು ನೀವು ಲಿಕ್ವಿಡನ್ನೇ ಹಾಕಿ, ಚೆನ್ನಾಗಿ ಬರುತ್ತೆ. ಯಾಕಂದರೆ ತುಂಬ ನಾವು ನೀರನ್ನು ಹಾಕಿದರೂ ಕೂಡ ಕೊಳೆತು ಹೋಗಿಬಿಡತ್ತೆ, ತೇವಾಂಶ ಹೆಚ್ಚಾಗಿಬಿಡತ್ತೆ. ಹಾಗಾಗಿ ನಾವು ಲಿಕ್ವಿಡನ್ನು ಹಾಕದೇ ಹೋದರೂ ಕೂಡ ಆ ಒಳಗಡೆ ಇಟ್ಕೊಂಡಿರೋವಂಥ ಗಿಡಗಳಿಗೆ ಅದು ಚೆನ್ನಾಗಿ ಬರಲ್ಲ, ಗಿಡಗಳು ಹಾಳಾಗಿಬಿಡತ್ತೆ. ಇವೆಲ್ಲ ನೋಡಿ, ಈಗ ದಾಸವಾಳ ಹೂವಾಗಿರುವಂಥ ದಾಸವಾಳ ಗಿಡಗಳನ್ನು ತೋರಿಸ್ತಾ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಇವತ್ತು ಬೆಸ್ಟ್ ಫರ್ಟಿಲೈಸರ್ನ ಹೇಳ್ತೀನಿ, ಬನ್ನಿ ನೋಡೋಣ. ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಇದೇ ರೀತಿ ಗಾರ್ಡನ್ ಟಿಪ್ಸ್ಗಳನ್ನು ಹೇಳುವಾಗ ನಿಮಗೆ ಬರುತ್ತೆ. ಹಾಗೆ ನಾನು ಗುಲಾಬಿ ಗಿಡ ಮತ್ತು ದಾಸವಾಳ ಗಿಡಗಳನ್ನ ಬಡ್ ಕಟ್ಟೋದು ಮತ್ತು ಗುಲಾಬಿನ ಗ್ರಾಫ್ಟಿಂಗ್ ಮಾಡೋದನ್ನು ಕೂಡ ನಾನು ತೋರಿಸಿದ್ದೀನಿ. ನಿಮ್ಗೆ ಯಾರಾದರೂ ಬೇಕಾದರೆ ಮಾಡ್ಕೊಳ್ಳಿ ಆ ವಿಡಿಯೋನ ನೋಡಿಕೊಂಡು. ಮತ್ತು ಯಾವುದಾದ್ರೂ ಫರ್ಟಿಲೈಸರ್ ಬೇಕಾದರೆ ನಾನು ಪ್ರಾಡಕ್ಟ್ ಲಿಂಕನ್ನು ಹಾಕ್ತೀನಿ, ತರಿಸ್ಕೊಳ್ಳಿ. ನೋಡ್ಬೋದು ಇಷ್ಟೊಂದು ಚೆನ್ನಾಗಿ ಹೂವಾಗಿದೆ. ನಾವು ಚೆನ್ನಾಗಿ ಹೂವಾಗಬೇಕಂದ್ರೆ ಕಾಲಕ್ಕೆ ಗಿಡಗಳನ್ನು ಪ್ರೂನಿಂಗ್ ಮಾಡೋದು ತುಂಬ ಮುಖ್ಯ, ಮತ್ತು ರಿಪೋರ್ಟಿಂಗ್ ಮಾಡೋದು ತುಂಬ ಮುಖ್ಯ. ಹಿಂದಿನ ವಿಡಿಯೋದಲ್ಲಿ ನಾನು ರಿಪೋರ್ಟಿಂಗ್ ಹೇಗೆ ಮಾಡಿದ್ದೀನಿ ಅಂತ ಕೂಡ ನಾನು ತೋರಿಸಿದ್ದೀನಿ, ಅದನ್ನು ಕೂಡ ನೋಡ್ಬೋದು. ನೀವು ನನ್ನ ಚಾನಲ್ಗೆ ಹೋದರೆ ನಿಮಗೆ ಎಲ್ಲ ರೀತಿಯ ಗಾರ್ಡನ್ ಅಪ್ಡೇಟ್ಗಳು ಸಿಗುತ್ತೆ, ಮತ್ತು ಗಾರ್ಡನ್ ವಿಡಿಯೋಸ್ಗಳು ಕೂಡ ಸಿಗುತ್ತೆ, ನೀವು ನೋಡ್ಬೋದು. ಈಗ ದಾಸವಾಳ ಕಟಿಂಗನ್ನು ಹಾಕಿದರೆ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ನಾನು ಹೋದ ವರ್ಷ ನಿಮಗೆ ತೋರಿಸಿದ್ದೀನಿ, ನೀವು ಬೇಕಾದರೆ ಆ ವಿಡಿಯೋನ ನೋಡ್ಕೊಳ್ಳಿ. ಇಲ್ಲಾಂದರೆ ನಾನು ಕಟಿಂಗ್ ಮಾಡಿ ನೆಟ್ಟು ತೋರಿಸ್ತೀನಿ, ಬೇಕಾದರೆ ಕೇಳಿ. ಇವತ್ತಿನ ಫರ್ಟಿಲೈಸರ್ ಯಾವುದರಿಂದ ಮಾಡ್ತೀನಿ ಅಂತ, ನಾವು ಅನ್ನ ಮಾಡುವಾಗ ಅನ್ನವನ್ನು ಸೋಸಿದ ಮೇಲೆ, ಬಸಿದ ಮೇಲೆ ಸಿಗುವಂಥ ಆ ತಿಳಿ, ಅಂದರೆ ಅಕ್ಕಿ ಅನ್ನದ ತಿಳಿನ ನಾನು ಇಲ್ಲಿ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡ್ಬೋದು, ಬಾಯ್ಲರಲ್ಲಿ ಅನ್ನ ಮಾಡಿದರೆ ನಮಗೆ ಆ ತಿಳಿ ಸಿಗತ್ತೆ. ನೋಡಿ, ನಾವು ಈ ರೀತಿ ಅನ್ನವನ್ನು ಮಾಡಿದಾಗ ನಮಗೆ ಗ್ಯಾಸ್ ಆಗಲ್ಲ ಅಂತ ಹೇಳ್ತಾರೆ. ತುಂಬ ಒಳ್ಳೆಯದು ಇದು ಈ ರೀತಿ ಮಾಡೋದು. ನೋಡಿ, ಈ ರೀತಿ ಅನ್ನ ಬಸಿದ ಮೇಲೆ ಸಿಗುವಂಥ ಆ ನೀರನ್ನು ತೆಗೆದಿಟ್ಟುಕೊಂಡಿದ್ದೀನಿ. ಅದು ತಣ್ಣಗಾದ ಮೇಲೆ ನೋಡಿ, ನಾನು 1.5 ಲೀಟರ್ ಆಗುವಷ್ಟು ಆ ಅನ್ನ ಬಸಿದ ನೀರನ್ನು, ಅಂದರೆ ತಿಳಿನ ತೊಗೊಂಡಿದ್ದೀನಿ. ಇದರಲ್ಲಿ ತುಂಬಾ ಒಳ್ಳೆಯ ಪೋಷಕಾಂಶಗಳಿರುತ್ತೆ. ಮಣ್ಣಿನಲ್ಲಿ ಆ ಮೈಕ್ರೋಬ್ಸ್ಗಳು ಹೆಚ್ಚಾಗಲಿಕ್ಕೆ ಇದು ಹೆಲ್ಪ್ ಆಗುತ್ತೆ, ಮತ್ತು ಮಣ್ಣನ್ನು ಆ್ಯಸಿಟಿಕ್ ಮಾಡುತ್ತೆ ಇದು. ಹಾಗಾಗಿ ನಾವು ಇದನ್ನು ನಮ್ಮ ಗಿಡಗಳಿಗೆ ಹಾಕೋದ್ರಿಂದ ಗಿಡದ ಗ್ರೋತ್ ಹೆಚ್ಚಾಗತ್ತೆ. ನೋಡ್ಬೋದು, ನಾನಿಲ್ಲಿ 1.5 ಲೀಟ್ರ್ ಆಗುವಷ್ಟು ಈ ತಿಳಿನ ತೊಗೊಂಡಿದ್ದೀನಿ. ಅದನ್ನು ತೊಗೊಂಡು ನಾವು ಅದಕ್ಕೆ ಒಂದಷ್ಟು ಬೇರೆ ಪದಾರ್ಥಗಳನ್ನ ಮಿಕ್ಸ್ ಮಾಡಿ ಹಾಕೋದ್ರಿಂದ ಮತ್ತಷ್ಟು ಈ ಫರ್ಟಿಲೈಸರ್ ಹೆಚ್ಚಾಗುತ್ತೆ. ನೀವು ಇದನ್ನು ಹಾಗೆ ಕೂಡ ನಾವು ನೆಲದಲ್ಲಿರುವಂಥ ಗಿಡಗಳಿಗೆ ಸ್ವಲ್ಪ ಜಾಸ್ತಿ ಹಾಕಿದ್ರೂ ಪರವಾಗಿಲ್ಲ, ಹಾಕ್ಬೋದು. ಇಲ್ಲ ಅಂದರೆ ನೀವು ಈ ರೀತಿ ಅದನ್ನು ಪರ್ಮೆಂಟ್ ಮಾಡಿ ಹಾಕೋದ್ರಿಂದ ಗಿಡದಲ್ಲಿ ಮತ್ತಷ್ಟು ಗ್ರೋತ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಯಾಕಂದರೆ ಅಲ್ಲಿ ನಾವು ಆ ಫರ್ಟಿಲೈಸರನ್ನು ಹುಳಿ ಬರೆಸ್ತೀವಿ, ಅಲ್ಲಿ ಆ ಜೀವಾಣುಗಳು ಹೆಚ್ಚಾಗತ್ತೆ, ಮತ್ತು ಜೀವಾಣುಗಳಿಗೆ ಆಹಾರವಾಗಿ ಕೂಡ ಇದನ್ನು ಯೂಸ್ ಮಾಡ್ಬೋದು. ತುಂಬ ಒಳ್ಳೆಯ ಪೋಷಕಾಂಶಗಳಿರುತ್ತೆ ಇದರಲ್ಲಿ. ಹಾಗಾಗಿ ನಾವು ಈ ಕೆಂಪಕ್ಕಿ ಎಲ್ಲ ಬಸಿದಿರ್ತೀವಲ್ಲ, ಆ ನೀರಾದರೆ ತುಂಬ ಒಳ್ಳೆಯದು. ಇಲ್ಲ ನೀವು ಯಾವುದೇ ಅಕ್ಕಿನ ನೀವು ಅನ್ನ ಮಾಡ್ತೀರಲ್ಲ, ಯಾವ ಅನ್ನ ಮಾಡಿದ್ದು ಬಸಿದ ನೀರನ್ನು ಬೇಕಾದರೂ ನೀವು ಇಲ್ಲಿ ತಗೋಬೋದು. ನೋಡಿ, ಇದು ನಾನು 1.5 ಲೀಟ್ರ್ ಅಷ್ಟು ತೊಗೊಂಡಿದ್ದೀನಿ. ಇದು ವುಡ್ ಡ್ಯಾಶ್. ಇದು ಬೇಕಾದರೆ ನಿಮಗೆ ಫ್ಲಿಪ್ಕಾರ್ಟಲ್ಲಿ ಅಥವಾ ಮೀಶೋದಲ್ಲಿ ಎಲ್ಲ ಕಡೆ ಸಿಗತ್ತೆ. ವುಡ್ ಡ್ಯಾಶ್ ಅಂದರೆ ಕಟ್ಟಿಗೆಯಿಂದ ಮಾಡಿರುವಂಥ ಬೂದಿ. ಇದು ನಮ್ಮ ಗಿಡಗಳಿಗೆ ಕ್ಯಾಲ್ಸಿಯಂ, ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷಿಯಮ್ ಎಲ್ಲ ಇದರಲ್ಲಿ ಇರುತ್ತೆ. ಮತ್ತು ಇದು ನಮ್ಮ ಗಿಡಗಳ ರೋಗ ನಿರೋಧಕ ಶಕ್ತಿ ಹೆಚ್ಚಾಗತ್ತೆ. ಇದರಲ್ಲಿರುವಂಥ ಉಪ್ಪಿನಂಶ, ಹಾಗಾಗಿ ಈ ಉಪ್ಪಿನಂಶ ಇರೋದರಿಂದ ನಾವು ಗಿಡಗಳಿಗೆ ಡೈರೆಕ್ಟಾಗಿ, ಅಂದರೆ ತಕ್ಷಣ ಹಾಕೋ ಹಾಗಿಲ್ಲ, ಮತ್ತು ಡೈರೆಕ್ಟಾಗಿ ಹಾಕೋವಾಗ ನಾವು ಸ್ವಲ್ಪ ಪ್ರಿಕಾಷನ್ ತೊಗೋಬೇಕಾಗತ್ತೆ. ಅದೇನಾದರೂ ಬೇಕಾದರೆ ಹೇಳಿ. ಇದು ನಾವು ಕೀಟನಾಶಕ ಆಗಿ ಕೂಡ ಕೆಲಸ ಮಾಡ್ಬೋದು. 1 ತಿಂಗಳ ಆದ ನಂತರ ಆ ಬೂದಿನ ನಾವು ಎಲೆಗಳ ಮೇಲೆ
ಸ್ಪ್ರಿಂಕಲ್ ಮಾಡೋದ್ರಿಂದ ಕೀಟನಾಶಕವಾಗಿ ಕೆಲಸ ಆಗುತ್ತೆ. ಇದು ಮತ್ತು ಬೇರಿಗೆ ಹಾಕೋದ್ರಿಂದ, ಈ ರೀತಿ ಫರ್ಟಿಲೈಸರನ್ನು ಮಾಡಿ ಹಾಕೋದ್ರಿಂದ ಅದರಲ್ಲಿರುವಂಥ ಪೋಷಕಾಂಶಗಳು ಬೇರಿಗೂ ಕೂಡ ಸಿಗುತ್ತೆ ಮತ್ತು ಬೇರು ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ಬೇರಿಗೆ ಯಾವುದೇ ರೀತಿ ಫಂಗಸ್ ಆಗದಂತೆ ಕೂಡ ನೀವು ಇದು ತಡೆಯುತ್ತೆ, ಆದರೂ ಕೂಡ ಹತೋಟಿ ಮಾಡುತ್ತೆ. ಹಾಗೆ ನೋಡಿ, ಇಲ್ಲಿ ಒಣಗಿರುವಂಥ ಸಗಣಿನ ತೊಗೊಂಡಿದ್ದೀನಿ. ಎಲ್ರಿಗೂ ಹಸಿ ಸಗಣಿ ಸಿಗಲ್ವಲ್ಲ, ಹಾಗಾಗಿ ಇದು ನಿಮಗೆ ಆನ್ಲೈನ್ಗಳಲ್ಲಿ ಕೂಡ ಸಿಗುತ್ತೆ, ಮತ್ತು ಇಲ್ಲ ಈ ಪೂಜಾ ಸಾಮಗ್ರಿಗಳೆಲ್ಲ ಸಿಗತ್ತಲ್ಲ ಅಲ್ಲಿ ಕೂಡ ಸಿಗತ್ತೆ. ಬೆರಣಿ ಅಂತ ಕೇಳಿದರೆ ಸಿಗತ್ತೆ. ಇಲ್ಲ ಹಸಿ ಸಗಣಿ ಇದ್ದರೆ ಒಂದು ಮುಷ್ಟಿ ಆಗುವಷ್ಟು ಹಸಿ ಸಗಣಿನ ಕೂಡ ನೀವು ಇದಕ್ಕೆ ಯೂಸ್ ಮಾಡ್ಕೋಬೋದು. ಈ ರೀತಿ ಒಣಗಿರೋಂಥ ಸಗಣಿ ಹಾಕಿದರೂ ಕೂಡ ಅಲ್ಲಿ ಅದರೊಳಗಿರೋವಂಥ ಸತ್ವ ಎಲ್ಲ ಆ ನೀರಲ್ಲಿ ಬಿಟ್ಟುಕೊಳ್ಳುತ್ತೆ. ಹಾಗಾಗಿ ಇದನ್ನು ಕೂಡ ನಾನು ಹಾಕಿ ಒಂದು 4 ದಿವಸ ಅಥವಾ 5 ದಿವಸ ಇದನ್ನು ಹಾಗೇ ಬಿಡ್ತೀನಿ. ನಾವು ಇದನ್ನು ನೆರಳಲ್ಲಿಡಬೇಕು. ಇದರ ಪುಡಿ ಬೇಕಾದರೆ ಮಾಡಿ ಹಾಕ್ಬೋದು, ನಾನು ಹಾಕಿಲ್ಲ. ಇದನ್ನು ಆಮೇಲೆ ತೆಗೆದು ನಾನು ಕಿಚನ್ ವೇಸ್ಟಿಗೆ ಹಾಕಿಬಿಡ್ತೀನಿ. ನೋಡ್ಬೋದು, ಈ ರೀತಿ ಅದನ್ನು ನೆನೆಸಿಡ್ತೀನಿ. ಒಂದು 4 ದಿವಸ 5 ದಿವಸ ಆದಮೇಲೆ ಇದರಲ್ಲಿರುವಂಥ ಎಲ್ಲ ಪೋಷಕಾಂಶಗಳು ಮಿಕ್ಸ್ ಆಗಿ ಒಂದು ಒಳ್ಳೆಯ ಲಿಕ್ವಿಡ್ ಆಗುತ್ತೆ. ಅದನ್ನು ನಾವು ಗಿಡಗಳಿಗೆ ಹಾಕ್ಬೋದು. ಮಳೆಗಾಲದಲ್ಲಾದರೆ ನೀವು 4 ದಿವಸ 8 ದಿವಸ ಇಟ್ಟು ಕೂಡ ಹಾಕ್ಬೋದು. ಇಲ್ಲಾಂದರೆ ಬೇಸಿಗೆಯಲ್ಲಾದರೆ ನೀವು 3 ದಿವಸ ಹಾಕಿ ಸ್ವಲ್ಪ ಹುಳಿ ಬಂದಿರುತ್ತೆ. ಮತ್ತು ಚಳಿಗಾಲದಲ್ಲೆಲ್ಲ ಆದರೆ ನೀವು 8 ದಿವಸ ಕೂಡ ಇಟ್ಟು ನೀವು ಇದನ್ನು ಹಾಕ್ಬೋದು. ನೋಡಿ, ಈ ರೀತಿ ಲಿಕ್ವಿಡ್ ಆಗಿದೆ, ಅದು ರೆಡಿಯಾಗಿದೆ 4 ದಿವಸದ ನಂತರ. ಇದನ್ನು ನಾವು ಈಗ ಡೈಲ್ಯೂಟ್ ಮಾಡಿ ಹಾಕಬೇಕಾಗತ್ತೆ. ನಾವು ಯಾವುದೇ ಆದರೂ ಲಿಕ್ವಿಡ್ ಆದರೂ ಅದನ್ನು ಹಾಗೆ ಹಾಕೋ ಆಗಿಲ್ಲ, ಯಾಕಂದರೆ ಅದು ಗಿಡಕ್ಕೆ ಸುಟಿಯಾಗತ್ತೆ, ಗಿಡ ಸತ್ತೋಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ನಾವು ಇದನ್ನು ಯಾವುದೇ ಫರ್ಟಿಲೈಸರನ್ನು ಹಾಕಬೇಕಾದ್ರೂ ಕೂಡ 1:10 ಅಥವಾ 1:8 ಈ ಪ್ರಮಾಣದಲ್ಲಿ ನಾವು ಗಿಡಗಳಿಗೆ ಹಾಕಬೇಕಾಗತ್ತೆ. ತುಂಬ ಪ್ರಮಾಣದಲ್ಲಿ ಹಾಕಿದಾಗ ಗಿಡಗಳು ಸುಟ್ಟೋಗುತ್ತೆ ಮತ್ತು ಗಿಡಕ್ಕೆ ಇಫೆಕ್ಟ್ ಆಗುತ್ತೆ, ಗಿಡ ಹಾಳಾಗಿಬಿಡತ್ತೆ. ಹಾಗಾಗಿ ನೋಡಿ, ನಾನಿಲ್ಲಿ ಒಂದು 5 ಲೀಟ್ರ್ ಆಗುವಷ್ಟು ಪ್ಲೇನ್ ನೀರನ್ನು ಇಟ್ಕೊಂಡಿದ್ದೀನಿ. ಈ ಮಳೆ ನೀರನ್ನು ಕೂಡ ಯೂಸ್ ಮಾಡ್ಬೋದು. ಮಳೆ ನೀರಲ್ಲಿ ನೈಟ್ರೋಜನ್ ಹೆಚ್ಚಿರುತ್ತೆ, ಹಾಗಾಗಿ ಮಳೆ ನೀರನ್ನು ಗಿಡಗಳಿಗೆ ಹಾಕೋದ್ರಿಂದ ಗಿಡ ತುಂಬ ಚೆನ್ನಾಗಿ ಬರುತ್ತೆ. ಕೆಲವೊಬ್ಬರು ಮಳೆ ನೀರನ್ನು ಬಳಸಲ್ಲ, ಯಾಕಂದರೆ ಅದರಲ್ಲಿ ಕೀಟ ಇರುತ್ತೆ ಅಂತ. ಆದರೆ ಆ ಕೀಟ ಇದ್ದರೂ ಕೂಡ ನಾವು ಮಳೆ ನೀರನ್ನು ಹಾಕೋದ್ರಿಂದ ಗಿಡ ಹೆಲ್ದಿಯಾಗಿ ಬರುತ್ತೆ. ಆ 5 ಲೀಟರ್ ನೀರಿಗೆ ನಾನು 1 ಲೀಟ್ರ್ ಆಗುವಷ್ಟು ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಸೇವಂತಿಗೆ ಗಿಡ ಮತ್ತು ದಾಸವಾಳ ಗಿಡ, ಗುಲಾಬಿ ಗಿಡಕ್ಕೆ ಹಾಕ್ತೀನಿ. ಗುಲಾಬಿ ಗಿಡ ಎಲ್ಲ ಮಳೆಯಲ್ಲಿದ್ದರೆ ಅದಕ್ಕೆ ಹಾಕೋದು ಬೇಡ. ನಾನು ಮಳೆ ಬರೋ ಪೂರ್ವದಲ್ಲಿ ಹಾಕಿರೋದ್ರಿಂದ ನಾನು ಇದನ್ನು ಹೆಚ್ಚಾಗಿ ಇನ್ಮೇಲೆ ದಾಸವಾಳ ಗಿಡ ಮತ್ತು ಸೇವಂತಿಗೆ ಗಿಡಗಳಿಗೆ ಹಾಕ್ತೀನಿ. ನೋಡ್ಬೋದು, ಈ ದಾಸವಾಳ ಗಿಡದಲ್ಲಿ ಎಷ್ಟು ಪುಟ್ಟ ಗಿಡದಲ್ಲಿ ತುಂಬಾ ಹೂ ಬಿಡ್ತು ನೋಡಿ. ನಾನು ಹಾಕೋವಾಗ ಮೊಗ್ಗು ಮಾತ್ರ ಇತ್ತು, ಹೂ ಇರಲಿಲ್ಲ. ಆಮೇಲೆ ಎಷ್ಟೊಂದು ಚೆನ್ನಾಗಿ ಮೊಗ್ಗು ಎಲ್ಲ ಉದುರದೆ ಅಷ್ಟು ಹೂವಾಗಿದೆ, ಚೆನ್ನಾಗಿ ಹೂವಾಗಿದೆ ನೋಡಿ. ಈ ದಾಸವಾಳ ಗಿಡದಲ್ಲೂ ಕೂಡ ಮೊಗ್ಗು, ಹೂವು ಎಲ್ಲ ತುಂಬ ಚೆನ್ನಾಗಾಗಿದೆ. ಈ ರೀತಿ ನಾವು ಫರ್ಟಿಲೈಸರನ್ನು ಮಾಡಿ ಆಗಾಗ ಗಿಡಗಳಿಗೆ ಹಾಕೋದ್ರಿಂದ ನಮ್ಮ ಗಿಡ ಚೆನ್ನಾಗಿ ಬರುತ್ತೆ. ಇಲ್ಲಿ ನೋಡಿ, ಈ ಗುಲಾಬಿ ಗಿಡ ನಾನು ರಿಪೋರ್ಟಿಂಗ್ ಮಾಡಿರೋದನ್ನು ತೋರಿಸಿದ್ದೀನಿ. ತುಂಬ ಚೆನ್ನಾಗಿ ಹೂ ಬರ್ತಾ ಇದೆ ಈಗ. ಈ ರೀತಿ ಫರ್ಟಿಲೈಸರನ್ನು ಮಾಡಿ ಹಾಕಿ ನಮ್ಮ ಗಿಡಗಳ ಎಲ್ಲ ರೀತಿಯ ಪೋಷಕಾಂಶಗಳು ಸಿಗುತ್ತೆ ನಮ್ಮ ಗಿಡಗಳಿಗೆ. ನೋಡ್ಬೋದು, ನಾನು ಸೇವಂತಿಗೆ ಗಿಡಗಳಿಗೂ ಹಾಕಿದ್ದೀನಿ. ಈ ಸೇವಂತಿಗೆ ಗಿಡಗಳನ್ನು ನಾವು ಇನ್ನೂ ನೀರು ತಾಗದೇ ಇರುವಂಥ ಜಾಗದಲ್ಲಿ, ಅಂದರೆ ಮಳೆ ನೀರು ತಾಗದೇ ಇರುವಂಥ ಜಾಗದಲ್ಲಿ ಇರ್ತೀವಲ್ಲ, ಆಗ ನಾವು ಅದಕ್ಕೆ ನೀರನ್ನು ಕೂಡ ಹಾಕಬೇಕಾಗತ್ತೆ. 2 ದಿನ 3 ದಿವಸಕ್ಕೆ ಈ ಫರ್ಟಿಲೈಸರನ್ನು ಕೂಡ ಹಾಕ್ಬೋದು. ಈ ಫರ್ಟಿಲೈಸರನ್ನು ಹಾಕಿ ನೋಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.